ಬೆಂಗಳೂರಿನ ಚಂದಾಪುರದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಸುಮಾರು 20ಕ್ಕೂ ಹೆಚ್ಚು ವಾಹನಗಳಿಗೆ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದಿದೆ. ಸರಣಿ ಅಪಘಾತದಲ್ಲಿ 4ವರಿಗೆ ಗಂಭೀರ ಗಾಯಗಳಾಗಿದೆ. ಆನೇಕಲ್ನ ಬೆಸ್ತಮಾನಹಳ್ಳಿಯಿಂದ ಚಂದಾಪುರದವರೆಗೆ ಅಪಘಾತ. ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆಯಲಾಗಿದೆ. 14 ಕಿಲೋಮೀಟರ್ ಪೊಲೀಸರು ಚೇಸ್ ಮಾಡಿದ್ರೂ ಕೂಡ ಚಾಲಕ ನಿಲ್ಲಿಸಿಲ್ಲ. ಚಂದಾಪುರದಲ್ಲಿ ಚಾಲಕನ ಮೇಲೆ ಕಲ್ಲು ತೂರಿದ್ದಾರೆ ಸಾರ್ವಜನಿಕರು. ನಂತರದಲ್ಲಿ ಕಂಟೈನರ್ ಲಾರಿಯನ್ನ ಚಾಲಕ ನಿಲ್ಲಿಸಿದ್ದಾನೆ. ಚಾಲಕನನ್ನ ಹೊರ ಎಳೆದು ಸಾರ್ವಜನಿಕರು ಥಳಿಸಿದ್ದಾರೆ ಕೂಡ. ಆ ಸಂದರ್ಭದಲ್ಲಿ ಪೊಲೀಸರ ಎಂಟ್ರಿ ಆಗುತ್ತೆ. ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಕುಡಿದ ನಶೆಯಲ್ಲಿ ಈ ಭೀಕರ ಸರಣಿ ಅಪಘಾತವನ್ನು ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇನ್ನು ಈ ಅಪಘಾತದಿಂದ ಗಾಯಗೊಂಡವರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು ಅಂತ ಹೇಳಿ. ಕುಡಿದ ನಶೆಯಲ್ಲಿ ಕಂಟೈನರ್ ಲಾರಿಯನ್ನ ಈತ ಚಾಲನೆ ಮಾಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಸುಮಾರು 20ಕ್ಕೂ ಹೆಚ್ಚು ವಾಹನಗಳಿಗೆ ಡಿಕ್ಕಿ ಹೊಡೆದು ಅಪಘಾತವೆಸಗಿದ್ದಾನೆ. ಚಾಮರಾಜನಗರದಲ್ಲಿ ಆತಂಕ ಹುಟ್ಟಿಸಿದ್ದ ಹುಲಿ ಪತ್ತೆಯಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಹುಲಿಯ ಫೋಟೋ ಸೆರೆಯಾಗಿದೆ. ಆಪರೇಷನ್ ಬೀಸ್ಟ್ ಮೊದಲ ಹಂತದ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸಿಬ್ಬಂದಿಯ ಕಾರ್ಯಾಚರಣೆಯ ವೇಳೆ ದೈತ್ಯ ಹುಲಿ ಪ್ರತ್ಯಕ್ಷವಾಗಿದೆ. TV9ಗೆ ದೈತ್ಯ ಹುಲಿಯ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯ ಆಗಿದೆ. ಗಮನಿಸ್ತಾ ಇದ್ದೀರಿ ಹುಲಿ ಓಡಾಡ್ತಾ ಇರುವಂತಹ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದು ಕಡೆ ಆ ಹುಲಿಯ ಚಲನವಲನದ ವಿಡಿಯೋವನ್ನ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ಫೋಟೋ, ಆ ವ್ಯಾಘ್ರನ ಫೋಟೋವನ್ನ ನೋಡ್ತಾ ಇದ್ದೀರಿ. ತಾಯಿ ಹುಲಿ ಪತ್ತೆಯಾಗಿದೆ. ಈಗ ಮರಿ ಹುಲಿಗಾಗಿ ಮತ್ತೆ ಶೋಧ ನಡೀತಾ ಇದೆ. ಚಾಮರಾಜನಗರದಲ್ಲಿ ಮತ್ತೊಂದು ಹುಲಿ ಪ್ರತ್ಯಕ್ಷ. ಬರ್ಗಿ ಬಳಿಯ ಮುಕ್ತಿ ಕಾಲೋನಿಯಲ್ಲಿ ವ್ಯಾಘ್ರ ಓಡಾಟ. ಗುಂಡ್ಲುಪೇಟೆ ತಾಲೂಕಿನ ಮುಕ್ತಿ ಕಾಲೋನಿಯಲ್ಲಿ ಹುಲಿ ಪ್ರತ್ಯಕ್ಷವಾಗಿದೆ. ಬಾಳೆ ತೋಟದಲ್ಲಿ ಹುಲಿ ಓಡಾಡ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ. ಮುಕ್ತಿ ಕಾಲೋನಿಯ ಜನರಲ್ಲಿ ಇದೀಗ ಹುಲಿ ಹೆಜ್ಜೆ ಗುರುತು ಆತಂಕವನ್ನ ಮೂಡಿಸಿದೆ. ಗಮನಿಸ್ತಾ ಇದ್ದೀರಿ ಇದು ಬರ್ಗಿಯಲ್ಲಿ ಹುಲಿ ಓಡಾಟದ ದೃಶ್ಯ. ಬಾಳೆ ತೋಟದಲ್ಲಿ ಹುಲಿ ಓಡಾಡ್ತಾ ಇರುವುದು. ಸದ್ಯಕ್ಕೆ ಆ ಕಾಲೋನಿಯ ಜನ ಆತಂಕದಲ್ಲಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿ. ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಚಾಮರಾಜನಗರದಲ್ಲಿ ಹೆಚ್ಚಾಗ್ತಾನೆ ಇದೆ. ದಯವಿಟ್ಟು ಈ ಅರಣ್ಯ ಇಲಾಖೆಯವರು 11 ಗಂಟೆ ಆಯಿತು ಹುಲಿ ಕಾಣಿಸ್ಕೊಂಡು ಯಾವುದೇ ಥರ ಸ್ಕೋಮಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಬರೀ ಫಾರೆಸ್ಟ್ ಅಧಿಕಾರಿಗಳು ಮಾತ್ರ ಬಂದಿದ್ದಾರೆ. ಇವ್ರದ್ದು ಬರೀ ಮೇಲ್ ಜವಾಬ್ದಾರಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು ಇಲ್ಲಿದ್ದಾರೆ. ಇವರು ಭಯಭೀತಿಯಿಂದ ಇದ್ದಾರೆ. ಊರು ಪಕ್ಕದಲ್ಲೇ ಇದೆ. ಇವಾಗ 2 ಓವರ್ ಆಯಿತು ಸ್ಕೋಮಿಂಗ್ ಕಾರ್ಯಾಚರಣೆ ಮಾಡಿ ಅಂತಂದರೆ ಯಾವುದೇ ಥರ ಸ್ಕೋಮಿಂಗ್ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಬಂದು ಸ್ಕೋಮಿಂಗ್ ಮಾಡಬೇಕು ಅಂತ ನಾವು ಇದನ್ನ ಈ ಮುಖಾಂತರ ಜನಗಳ ಮುಖಾಂತರ ಹೇಳ್ಕೊತಾ ಇದ್ದೀವಿ.